ಮೇಡಮ್, ಈಗ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ, ಅವ್ರಿಗೆ ನೀವು ಅಷ್ಟು ಸುಲಭ ರೀತಿಯಲ್ಲಿ ಪರಿಹಾರ ಹೇಳ್ತೀರಾ. ನಂಗೆ ಒಂದೊಂದ್ಸರಿ ಅನ್ಸೋದು ಇಂಥ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತಾ ಅಂತ ಅದು ಕೂಡ ತುಂಬ ಈಸಿ ವೇಲಿ, ಜಸ್ಟ್ ಸ್ಟೋನ್ ಆ್ಯಂಡ್ ಕ್ರಿಸ್ಟಲ್ ಈ ರೀತಿ ತುಂಬ ಕಷ್ಟಪಡೋದಿಲ್ಲ. ಆ್ಯಂಡ್ ಅದು ತುಂಬ ಕ್ಲಿಯರ್ ಆಗಿದೆ ಅಂತಲೂ ತುಂಬ ಜನ ಕಾಲ್ ಮಾಡಿಲ್ಲ ಹೇಳ್ತಾರೆ, ಈ ರೀತಿ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದ್ರ ಬಗ್ಗೆ ಹೇಳೋದಾದರೆ ಮೇಡಮ್ ನೋಡಿ, ಅದ್ರ ಬಗ್ಗೆ ಹೇಳೋದಾದರೆ ನಾನು ಫಸ್ಟು ಈ ಒಂದು ಸ್ಟೋನು ಕ್ರಿಸ್ಟಲ್ ಅನ್ನೋದೇ ನಾನು ತೊಗೊಂಡು ಬಂದಿದ್ದು. ಯಾಕಂದರೆ ಅವರ ಒಂದು ಸಮಸ್ಯೆಗೆ ನಾನು ಅದನ್ನು ಕೊಡ್ತಾ ಹೋದೆ. ಅದರಲ್ಲೂ ಅವರ ಒಂದು ಜಾತಕವನ್ನು ನೋಡಿ ಸಮಸ್ಯೆಗೆ ಅಂದಾಗ ಏನೋ ಒಂದು ಸಮಸ್ಯೆಗೆ ನಾವು ಒಂದು ಕ್ರಿಸ್ಟಲ್ಲು ಸ್ಟೋನನ್ನು ಕೊಡ್ತೀವಿ. ಆ ಸಮಸ್ಯೆಯಿಂದ ಖಂಡಿತವಾಗ್ಲೂ ಅವ್ರು ಹೊರಗಡೆ ಬರ್ತಾರೆ. ಅವ್ರಿಗೆ ಆಗಿ ಇವಾಗ ಒಂದು ಕೆಲಸ ಸಿಗ್ತಾ ಇಲ್ವಾ, ಕೆಲಸದಲ್ಲಿ ಕಿರುಕುಳ ಆಗ್ತಿದೆಯಾ, ಅದರಲ್ಲಿ ಇಂಕ್ರಿಮೆಂಟ್ ಬೇಕಾ ಅಥವಾ ಕೆಲಸ ಬದಲಾವಣೆ ಆಗಬೇಕಾ, ಈ ಒಂದು ರೀತಿ ಕೊಡ್ತಾ ಬಂದ್ವಿ. ಕರೆಕ್ಟಾಗಿ ಅದು ಅವ್ರ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಬಂತು. ಅದೇ ರೀತಿ ಜಾತಕವನ್ನು ನೋಡಿದಾಗ ಅವ್ರ ಟೈಮು, ಡೇಟ್ ಆಫ್ ಬರ್ತ್ ನೋಡಿದಾಗ ಅವ್ರದ್ದು ಏನು ನಕ್ಷತ್ರ, ಏನು ರಾಶಿ, ಅವ್ರಿಗೆ ಏನು ಟೈಮ್ ನಡೀತಿದೆ, ಯಾವ ಗ್ರಹಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದೆ, ಯಾವ ಗ್ರಹ ಸಪೋರ್ಟ್ ಮಾಡ್ತಿಲ್ಲ, ಈ ರೀತಿ ನೋಡಿದಾಗ ಅವ್ರಿಗೆ ಏನು ಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ಈ ಸ್ಟೋನನ್ನು ಕೊಡ್ತಾ ಬಂದೆ. ಸೊ ಈ ಸ್ಟೋನಿಂದ, ಈ ಕ್ರಿಸ್ಟಲಿಂದ ತುಂಬ ಜನಕ್ಕೆ ಪರಿಹಾರ ಆಗಿದೆ. ಸಾಮಾನ್ಯವಾಗಿ ಈ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಜಾಸ್ತಿ ಪೂಜೆ ಪುನಸ್ಕಾರ ಹರಕೆ ಈ ರೀತಿ ಹೋಗ್ತಾರೆ. ನಂಗೂ ಗೊತ್ತಾಗಿದ್ದು ಈ ರೀತಿ ಕ್ರಿಸ್ಟಲ್ ಸ್ಟೋನ್ ಮುಖಾಂತರ ಪರಿಹಾರ ಮಾಡ್ಕೋಬಹುದು, ಅದು ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಏನೇ ಸಮಸ್ಯೆ ಇದ್ರು ಅನ್ನೋದು ನಂಗೂ ಈಗಲೇ ಗೊತ್ತಾಗಿದೆ. ನೋಡಿ, ಇದು ಏನಾಗುತ್ತೆ ಗೊತ್ತಾ, ಒಂದು ಸತಿ ನಾವು ಸ್ಟೋನು ಮತ್ತೆ ಬ್ರೇಸ್ಲೆಟ್ ಕೊಟ್ಟಾಗ ಅದು ಲೈಫ್ ಟೈಮ್ ನೋಡಿ ಕೊಡ್ತೀವಿ. ಯಾಕಂದ್ರೆ ಅವ್ರ ಜಾತಕ ನೋಡಿ ಕೊಟ್ಟಾಗ ಪರ್ಮನೆಂಟು. ಇವಾಗ ನಾವು ಪೂಜೆ ಪುನಸ್ಕಾರ ಮಾಡಿಸ್ತಾರೆ, ಕೆಲವೊಂದು ಸತಿ ಹೋಗ್ತಾರೆ ಬರ್ತಾರೆ, ಎಲ್ಲ ಒಂದು ಕಡೆ ಪೂಜೆ ಮಾಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ಆದರೆ ಇದು ಹಾಗಲ್ಲ. ನಾವು ಕೊಟ್ಟಿರೋದನ್ನ ಅವರು ಈ ಮನೇಲಿದ್ರೂ ಮನೇಲಿ ಇಟ್ಕೋಬೋದು, ಮನೆ ಬದಲಾವಣೆ ಆದಮೇಲೂ ಅದನ್ನು ತೊಗೊಂಡೋಗ್ಬೋದು, ಲೈಫ್ ಟೈಮ್ ಇದನ್ನು ಕ್ಯಾರಿ ಮಾಡ್ಬೋದು, ಯಾವಾಗಲೂ ಇವ್ರ ಜೊತೆನೇ ಇರುತ್ತೆ. ಇದು ನಾನು ಇಷ್ಟು ಪೀರಿಯಡು ಅಂತ ಕೊಡಲ್ಲ. ಅದು ಏನೇ ಕೊಟ್ಟಿದ್ರು ಅವ್ರ ಲೈಫ್ ಟೈಮು ಅವ್ರನ್ನ ತುಂಬ ಚೆನ್ನಾಗಿ ಅವರು ಮುಂದೆ ಯಾಕಂದರೆ ನಮ್ಮ ಹತ್ರ ಬಂದು ಕೇಳ್ಕೊಂಡೋಗಿರೋರು ಇದುವರೆಗೂ ಯಾರು ನಮಗೆ ಕೆಟ್ಟದಾಗಿದೆ ಅಂತ ಹೇಳಿಲ್ಲ. ಮತ್ತು ನಮ್ಮ ಪರಿಹಾರ ಏನಿದೆ, ಈ ಸ್ಟೋನು, ಈ ಕ್ರಿಸ್ಟಲು, ಈ ನನ್ನ ಸ್ಟೋನು ಕ್ರಿಸ್ಟಲಿಂದ ತುಂಬ ಜನಕ್ಕೆ ಒಂದು ಕೆಲಸ, ಕೆಲವರೆಲ್ಲ ಏನು ಮಾಡ್ತಾರೆ, ನಂದು ಈ ಕೆಲಸ ಆಗಲಿ ಬರ್ತೀವಿ ಅಂತ ಹೋಗ್ತಾರೆ. ಖಂಡಿತ ಅವರು ವಾಪಸ್ ಬರ್ತಾರೆ. ವಾಪಸ್ ಬಂದು ನಂದು ಈ ಕೆಲಸ ಆಯಿತು. ನೀವು ನಮ್ಮ ರಿವ್ಯೂಸ್ ನೋಡಬೇಕು. ನಾನು ಇನ್ಸ್ಟಾಗ್ರಾಮ್ ಪೇಜು ಮತ್ತು ನಮ್ಮ ಯೂಟ್ಯೂಬಲ್ಲಿ ರಿವ್ಯೂಸ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ಮೇಡಮ್ ನನ್ನ ಕೆಲಸ ಆಯಿತು, ನೀವು ಹೇಳ್ದಂಗೆ ಮಾಡಿದೆ, ನಿಮ್ಮ ಸ್ಟೋನ್ ತೊಗೊಂಡೆ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ರಿವ್ಯೂಸ್ನ ನಾನು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಮತ್ತು ಹುಡ್ಕೊಂಡು ಬಂದು ನನಗೆ ಕೆಲಸ ಆಗಿದೆ. ಪ್ರತಿಯೊಂದು ತುಂಬ ಹುಷಾರು ತಪ್ಪಿರಲಿ ಮನೇಲಿ, ತುಂಬ ಹುಷಾರು ತಪ್ಪಿರಲಿ. ಒಂದು ಯಾರೋ ಸ್ವಲ್ಪ ಮಂಡ್ಯದಿಂದ ಬಂದಿದ್ರು, ಮನೆ ಮಂದಿ ಎಲ್ಲ ಹುಷಾರು ತಪ್ಪಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ, ಅವ್ರಿಗೆ ಒಂದೊಂದು ಬ್ರೇಸ್ಲೆಟ್ ಅಷ್ಟೇ ಕೊಟ್ಟು ಕಳಿಸ್ತೆ ನಾನು. ನೀವು ಫಸ್ಟು ಹುಷಾರಾಗಿ ನಿಮ್ಮ ಹೆಲ್ತ್ ಸರ್ ಹೋಗಲಿ, ನಿಮ್ಮ ಮನೇಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳಿ ಅಂತ. ಖಂಡಿತ ಅವರು ವಾಪಸ್ ಬಂದು, ಅವ್ರಿಗೆ ದುಡ್ಡು ಬೇಕಲ್ಲ ತೊಗೊಳಕ್ಕೆ, ಆ ಒಂದು ಬ್ರೇಸ್ಲೆಟಿಂದ ಎಲ್ಲೋ ಒಂದು ಕಡೆ ಅವರ ದುಡ್ಡು ಅವ್ರಿಗೆ ಆಯಿತು, ಬಂದು ಮತ್ತೆ ಇನ್ನೊಂದಷ್ಟು ಕ್ರಿಸ್ಟಲ್ಸು ಬೇರೆ ಸಮಸ್ಯೆಗಳಿಗೆ ತೊಗೊಂಡೋದ್ರು. ಆ ರೀತಿ ನಾನೇನಾದರೂ ಸ್ಟೋನು ಕ್ರಿಸ್ಟಲ್ ಕೊಟ್ಟಾಗ ಅದರಿಂದ ಎಂಥ ಸಮಸ್ಯೆ ಇದ್ದರೂ ಅದರಿಂದ ಹೊರಗಡೆ ಬರ್ತಾರೆ ಅವರು, ಎನಿ ಒಂದು ಪ್ರಾಬ್ಲಮ್ಮು. ಜೊತೆಗೆ ನಿಮ್ಮ ಒಂದು ಜಾತಕವನ್ನು ನೋಡಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಸ್ಟೋನು ಕ್ರಿಸ್ಟಲ್ ಕೊಡ್ತೀವಿ. ಅದರಿಂದ ನಾನು ಹೇಳಿದ್ನಲ್ಲ, ನೀವು ಇವಾಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದ್ಬಿಡೋದು, ಟೆಂಪಲ್ಗೆ ಹೋಗಿ ಬಂದ್ಬಿಡೋದು, ಅದಲ್ಲೇ ಮರ್ತೋಗ್ತೀರ. ಅದೇ ಇದು ಮರೆಯಲ್ಲ. ಯಾವತ್ತೂ ಕಣ್ಣಲ್ಲಿ ನೋಡ್ತಿರ್ತೀರ, ಯಾವತ್ತೂ ಮುಟ್ತಾ ಇರ್ತೀರ, ಯಾವತ್ತೂ ಕೈಯಲ್ಲಿ ಹಾಕ್ಕೊಂಡಿರ್ತೀರ. ಲೈಫ್ ಟೈಮ್ ನಿಮ್ಮ ಜೊತೆಗಿರುತ್ತೆ. ಅಲ್ಲಿವರೆಗೂ ಅದು ಯಾವಾಗೂ ನಿಮ್ಮ ಜೊತೆ ಇದ್ದಾಗ ಅಲ್ಲಿವರೆಗೂ ನಿಮ್ಮನ್ನು ಕ್ಯಾರಿ ಮಾಡ್ತಾನೇ ಇರುತ್ತೆ. ನಿಮ್ಮನ್ನು ಕೆಳಗಡೆ ಬೀಳಿಸಲ್ಲ. ಎಲ್ಲೋ ಒಂದು ಸ್ಟೆಪ್ಪು, ಎಲ್ಲರಿಗೂ ಏಳು ಬೀಳು ಆಗುತ್ತೆ, ಆದರೆ ಎಲ್ಲೋ ಒಂಚೂರು ಇದಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ನನ್ನ ಹತ್ರ ಸ್ಟೋನು ಕ್ರಿಸ್ಟಲು ಯೂಸ್ ಮಾಡಿರೋರು ಇವತ್ತವರೆಗೂ ಕೆಟ್ಟದಾಗಿದೆ ಅಂತ ಏನು ಕೆಲಸ ಆಗಿಲ್ಲ ಅಂತ ಇವತ್ತವರೆಗೂ ಇಲ್ಲವೇ ಇಲ್ಲ. ಎಲ್ಲರದು ಪಾಸಿಟಿವ್. ತೊಗೊಂಡಿರೋರೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ, ಕೆಲಸ ಆಗಿದೆ, ಚೆನ್ನಾಗಿದೆ ಅಂತ. ಹೌದು, ನಮ್ಮ ಕಾರ್ಯಕ್ರಮದಲ್ಲೂ ಎಷ್ಟು ಜನ ಕಾಲ್ ಮಾಡಿ ಹೇಳಿದ್ದಾರೆ, ಈ ರೀತಿ ತೊಗೊಂಡಿದ್ದೀವಿ ಆಗಿದೆ ಅಂತ. ಆ್ಯಂಡ್ ಹೇಳಿದ್ವಿ ಅಲ್ಲ, ಪೂಜೆ ಅಂದರೆ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅದಷ್ಟೇ ಸಾಲ್ವ್ ಆಗುತ್ತೆ. ಈಗ ನೀವು ಹೇಳಿದ್ದು ಲೈಫ್ ಟೈಮ್, ಒಂದ್ಸರಿ ಇನ್ವೆಸ್ಟ್ ಮಾಡಿದ್ರೆ ಆಮೇಲೆ ನೋ ವರಿ ಅಂತಾರಲ್ಲ, ಆ ರೀತಿಯಲ್ಲಿ. ಹೌದು. ಮತ್ತೆ ಮನೆಗೆ ಅಂತ ವಾಸ್ತುನೆಲ್ಲ ಮಾಡಿಸ್ಕೊಡ್ತೀವಿ. ವಾಸ್ತುನ ನಾವೇ ಹೋಗಿ ಮಾಡ್ಕೊಡ್ತೀವಿ. ಅದು ಅವರು ಮನೆಯಲ್ಲಿ ಇರೋವರೆಗೂ, ಅವ್ರ ಮನೆ ಖಾಲಿ ಮಾಡಿದಾಗ ಮತ್ತೆ ಅದನ್ನು ಅವ್ರ ಕಂಪನಿ ಆಗಿರ್ಬೋದು, ಅವ್ರ ಅಂಗಡಿಗಾಗಿರ್ಬೋದು, ಎಂಥ ಕಡೆ ಆದರೂ ನಾವು ಅದನ್ನು ಕೊಡ್ತೀವಿ. ಅದನ್ನು ಇಟ್ಕೊಂಡಾಗ ಅವರ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಒಂದಕ್ಕೆ 2 ಅಂಗಡಿ ಮಾಡ್ಕೊಳ್ಳೋದು, ಇಲ್ಲ ಮನೆ ತೊಗೊಳ್ಳೋದು. ತುಂಬ ಜನ ಈ ಥರ ನಮಗೆ ಕಾಲ್ ಮಾಡಿ ಹೇಳಿದ್ದಾರೆ, ತುಂಬ ಚೆನ್ನಾಗಾಗಿದೆ ಅಂತ. ಸೊ ನಮ್ಮ ಸ್ಟೋನು ಕ್ರಿಸ್ಟಲ್ ಯೂಸ್
ಯೂಸ್ ಮಾಡಿರೋರಿಗೆ ಗೊತ್ತಿದೆ, ಇವಾಗ ಆಲ್ರೆಡಿ ಗೊತ್ತಿದೆ. ಮತ್ತು ನಿಮ್ಮ ಪ್ರಾಬ್ಲಮ್ಗೆ ನೋಡಿ ನಾನು ಯಾವ ಗಿಂಪಲ್ ಅವೆಲ್ಲ ಏನಿಲ್ಲ. ನಮ್ಮ ಕ್ರಿಸ್ಟಲ್ಲು ಸ್ಟೋನನ್ನು ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ, ಯಾಕಂದರೆ ನಿಮ್ಮ ಶಕ್ತಿ ಅನುಸಾರವಾಗಿ ನಾವು ಕೊಡ್ತೀವಿ. ಇಂಥದ್ದೇ ತೊಗೊಳ್ಳಿ ಅಂತ ನಾವು ಯಾರಿಗೂ ಬಲವಂತ ಮಾಡಲ್ಲ. ನೀವು ಯೂಸ್ ಮಾಡಿದ್ದಾಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಎಂಥ ಸಮಸ್ಯೆ ಇದ್ದರೂ ಅದರಿಂದ ಹೊರಗಡೆ ಬರ್ತೀರಾ, ತುಂಬ ಚೆನ್ನಾಗಾಗ್ತೀರಾ. ಲೈಫಲ್ಲಿ ನೀವು ನೋಡದೇ ಇರೋಂಥ ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಟೈಮ್ ಕೆಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ನೀವು ಮುಂದಕ್ಕೆ ಹೋಗ್ತೀರಾ. ಕೆಲವರು ಅನ್ಕೋತಾರೆ ತುಂಬ ಕಾಸ್ಟ್ಲಿ ಏನೋ ನಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತಾ ಇಲ್ವೋ ಅಂತ, ಬಟ್ ಆ ರೀತಿ ವರಿ ಮಾಡೋದೇ ಬೇಡ ಅನ್ಸುತ್ತೆ. ನಿಮ್ಮ ಕೈಗೆ ಎಟ್ಕೋ ಪ್ರೈಸಲ್ಲೇ ಕೆಲವು ಆಲ್ಮೋಸ್ಟ್ ಇರುತ್ತೆ ಅಲ್ವಾ ಮೇಡಮ್? ಅದೇ ಹೇಳಿದ್ನಲ್ಲ, ತುಂಬ ಜನ ಸ್ಟೋನ್ ತೊಗೊಳಕ್ಕಾಗಿಲ್ಲ ಅಂದರೆ ಅವ್ರಿಗೆ ಬ್ರೇಸ್ಲೆಟ್ ಮುಖಾಂತರ ಕೊಡ್ತೀವಿ. ಯಾವಾಗಲೂ ಅದನ್ನು ಹಾಕ್ಕೊಂಡಿರ್ತಾರೆ. ತುಂಬ ಪ್ರಾಬ್ಲಮ್ ಇರೋರಿಗೆ ಒಂದೊಂದಾಗಿ ಕೊಡ್ತೀವಿ. ಇವಾಗ ತೊಗೊಂಡೋಗಿ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿದ ತಕ್ಷಣ ಅವರೇ ಬರ್ತಾರೆ. ಅವರೇ ಬಂದು ತೊಗೊತಾರೆ ಅಂದರೆ ಅದ್ರ ಒಂದು ಗುಣ ಹೇಗಿರುತ್ತೆ, ಅದ್ರ ಪಾಸಿಟಿವ್ ಹೇಗಿರುತ್ತೆ, ಅದರಿಂದ ಯಾವ ರೀತಿ ಕೆಲಸ ಮಾಡಿರುತ್ತಲ್ವ ಅದನ್ನು ಎತ್ಕೊಡುತ್ತೆ ಅವ್ರಿಗೆ. ಅದು ನಾವು ಹೇಳೋದೇ ಬೇಕಾಗಿಲ್ಲ, ನಮ್ಮ ಸ್ಟೋನ್ ಯೂಸ್ ಮಾಡಿ, ನಮ್ಮ ಇದು ಯೂಸ್ ಮಾಡಿ ನಾವು ಹೇಳೋದೇ ಬೇಕಾಗಿಲ್ಲ. ತಗೊಂಡೋಗಿರೋರಿಗೆ ಚೆನ್ನಾಗಿ ಗೊತ್ತಿದೆ, ಇದರಿಂದ ನಮ್ಗೆ ತುಂಬ ಚೆನ್ನಾಗಿದೆ, ಕೆಲಸ ಆಗುತ್ತೆ ಅಂತ ಅವರೇ ವಾಪಸ್ ಬರ್ತಾರೆ. ಈ ಒಂದು ನಂಬಿಕೆ ನಮಗಿದೆ, ಆ ಥರ ಆಗಿದೆ ಕೂಡ. ಹೌದು.